ಬಿಗ್ ಬಾಸ್ ಇಂದ ಜಾನ್ವಿ ಹೊರಗಡೆ ಬಂದ್ಮೇಲೆ ಆಘಾತಕಾರಿ ವಿಚಾರ ಜಾನ್ವಿ ಗೊತ್ತಾಗಿದೆ. ಹೌದು, ಜಾನ್ವಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಗಂಡನ ಬಗ್ಗೆ ಮಾತಾಡಿದ್ದು, ಅದು ಮೊದಲ ಗಂಡನಿಗೂ ಮತ್ತು ಗಂಡನ ಎರಡನೇ ಹೆಂಡತಿಗೂ ಸಿಟ್ಟು ಬಂದಿದ್ದು, ಮಾಧ್ಯಮದಲ್ಲಿ ಕೂತು ಅವರಿಬ್ರು ಬಾಯ್ಪಡ್ಕೊಂಡಿದ್ದು, ಇದೆಲ್ಲ ಯಾವುದೂ ಜಾನ್ವಿ ಗೊತ್ತಿರಲಿಲ್ಲ. ಅದಲ್ಲದೆ ಜಾನ್ವಿ ಮೇಲೇನೆ ಕೇಸ್ ಕೊಡ್ತೀವಿ ಅಂತ ಗಂಡ ಮತ್ತು ಎರಡನೇ ಹೆಂಡತಿ ಹೊರಟಿದ್ದು ಕೂಡ ಗೊತ್ತಿರಲಿಲ್ಲ. ಜಾನ್ವಿ ಬಗ್ಗೆ ಗಂಡ ಟಿವಿಯಲ್ಲಿ ಕೂತ್ಕೊಂಡು ಅವಳು ಸರಿ ಇಲ್ಲ, ಅವಳು ಬೇರೆಯವ್ರ ಜೊತೆಗೆ ಅಫೇರ್ ಇಟ್ಕೊಂಡಿದ್ದ ಅಂತ ಮಾತಾಡಿದ್ದು ಕೂಡ ಜಾನ್ವಿಗೆ ಗೊತ್ತೇ ಇರಲಿಲ್ಲ. ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೆ ಜಾನ್ವಿಗೆ ತನ್ನ ಗಂಡ ಅಂದ್ರೆ ಮಾಜಿ ಗಂಡ ಹೊರಗಡೆ ಏನೆಲ್ಲ ರಾಮಾಯಣ ರಂಪ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಇದೆಲ್ಲವೂ ಕೂಡ ಗೊತ್ತಾಗಿ ಆಘಾತಕ್ಕೆ ಒಳಗಾಗಿದ್ದಾರೆ. ಇದೀಗ ಜಾನ್ವಿ ಕೂಡ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೂ ಜಾನ್ವಿ ತೆಗೆದುಕೊಂಡ ನಿರ್ಧಾರವೇನು? ಮಾಜಿ ಗಂಡ ಮತ್ತು ಎರಡನೇ ಹೆಂಡತಿ, ಅದು ಕೂಡ ಜಾನ್ವಿ ಆಪ್ತ ಸ್ನೇಹಿತೆ ಬಗ್ಗೆ ಜಾನ್ವಿ ಈಗ ಹೇಳಿದ್ದೇನು? ಕಾನೂನು ಹೋರಾಟಕ್ಕೆ ಇದೀಗ ಎರಡೂ ಫ್ಯಾಮಿಲಿಯವರು ಹೇಗೆ ಮುಂದಾಗಿದ್ದಾರೆ ಮತ್ತು ಜಾನ್ವಿ ಮಗ ಜಾನ್ವಿಗೆ ಇದೆಲ್ಲದ್ರ ಬಗ್ಗೆ ಹೇಳಿದ್ದನ್ನ ಕೇಳಿ ಜಾನ್ವಿ ಏನು ರಿಯಾಕ್ಷನ್ ಕೊಟ್ಟರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಜಾನ್ವಿಗೆ ಡಿವೋರ್ಸ್ ಆಗಿದೆ ಅನ್ನೋದು ಬಿಗ್ ಬಾಸಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಗೊತ್ತಾಯಿತು. ಜಾನ್ವಿನೇ ಒಂದು ವೇದಿಕೆಯಲ್ಲಿ ಕೂತು ನನಗೆ ಡಿವೋರ್ಸ್ ಆಗಿದೆ ಅಂತ ಹೇಳಿದ್ರಿಂದಲೇ ಡಿವೋರ್ಸ್ ಆಯಿತು ಅನ್ನೋದು ಗೊತ್ತಿತ್ತು. ಯಾತಕ್ಕಾಗಿ ಅನ್ನೋದನ್ನು ತುಂಬ ಡೀಪಾಗಿ ಜಾನ್ವಿ ಏನು ಹೇಳೋಕೆ ಹೋಗಿರಲಿಲ್ಲ. ಆದರೆ ಜಾನ್ವಿ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಸತ್ಯವನ್ನು ಹೇಳ್ಕೊಂಡ್ರು. ನನ್ನ ಗಂಡ ಕುಡಿತಾ ಇದ್ದ, ಹೊಡಿತಾ ಇದ್ದ, ನನ್ನ ಸ್ನೇಹಿತೆ ಜೊತೆಗೇನೆ ಅಫೇರ್ ಇತ್ತು, ಜೊತೆಗೆ ಅವರಿಬ್ಬರು ಮದುವೆ ಆದರು, ಒಂದು ಹೆಣ್ಮಗುನೂ ಇದೆ. ನಂಗೆ ಇದೆಲ್ಲ ಆಶ್ಚರ್ಯ ಅಂತ ಅನಿಸ್ತು. ಅವ್ನು ದುಡಿತಾನೆ ಇರಲಿಲ್ಲ, ಅವನು ನಾನೇ ಸಾಕಿದ್ದೀನಿ, ನಂಗೆ ತುಂಬ ಮೋಸ ಆಯಿತು, ನಂಗೆ ತುಂಬ ಅನ್ಯಾಯ ಆಯಿತು ಅನ್ನೋದನ್ನು ಜಾನ್ವಿ ಹೇಳ್ಕೊಂಡ್ರು. ಜಾನ್ವಿ ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಇದನ್ನೆಲ್ಲ ಹೇಳ್ಕೊಂಡ್ರು, ಸ್ವಲ್ಪ ಮಟ್ಟಿಗೆ ಇದು ರಾಮಾಯಣನೇ ಆಯಿತು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಆಗ ಎಲ್ಲೂ ಕಾಣದಂಥ ಜಾನ್ವಿ ಗಂಡ ದಿಢೀರಂತ ಮಾಧ್ಯಮದಲ್ಲೇ ಕೂತು ಮಾತನಾಡೋಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ಜಾನ್ವಿ ಬಗ್ಗೆ ಎಲ್ಲೂ ಏನೂ ಮಾತಾಡಿರಲಿಲ್ಲ. ಆದರೆ ಎರಡನೇ ಹೆಂಡತಿ ಕೊಟ್ಟ ಕಾಟಕ್ಕೆ ಜಾನ್ವಿ ಗಂಡ ಟಿವಿ ಮುಂದೆ ಬಂದ್ಬಿಟ್ರು. ಹೌದು, ಜಾನ್ವಿ ಸ್ನೇಹಿತನೇ ಜಾನ್ವಿ ಗಂಡನ ಎರಡನೇ ಹೆಂಡತಿ. ಆಕೆ ನೋಡಿ, ನಿಮ್ಮ ಮೊದಲ ಹೆಂಡತಿ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ, ಇದು ಸರಿಯಲ್ಲ, ನಮ್ಮ ತಂದೆ ತಾಯಿಗೂ ಇದು ಬೇಜಾರು ಅನ್ಸುತ್ತೆ, ನಮಗೀಗ ಒಂದು ಹೆಣ್ಮಗು ಇದೆ. ನಿಮ್ಮ ಮೊದಲನೇ ಹೆಂಡತಿ ಜಾನ್ವಿಗೆ ಬಾಯಿ ಮುಚ್ಕೊಂಡು ಇರೋದಕ್ಕೆ ಹೇಳಿ, ಅವಳು ಏನೇನು ಮಾಡಿದಾಳೋ ಅದನ್ನೆಲ್ಲ ನೀವು ಕೂಡ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿ. ನೀವು ಮಾತಾಡಲಿಲ್ಲ ಅಂದರೆ ನಮಗಿರೋದು ಹೆಣ್ಮಗು, ಅದಕ್ಕೂ ಕೂಡ ಅನ್ಯಾಯ ಆಗತ್ತೆ. ನೀವು ಮಾತಾಡಲಿಲ್ಲ ಅಂದರೆ ಸರಿ ಇರಲ್ಲ ಅಂತ ಎರಡನೇ ಹೆಂಡತಿ ಕೊಟ್ಟ ಟಾರ್ಚರ್ಗೆ ಪತ್ತರ್ಗುಟ್ಟಿ ಜಾನ್ವಿ ಮೊದಲ ಗಂಡ ಮಾಜಿ ಗಂಡ ಟಿವಿ ಮುಂದೆ ಕೂತ್ಕೊಂಡು ಎಲ್ಲಾನು ಮಾತಾಡಿದ್ರು. ಇದು ಟಿವಿ ಮುಂದೆ ಆಗಿದ್ದು, ಆದರೆ ಟಿವಿ ಹಿಂದೆ ಬೇಜಾನ್ ನಡೆದು ಹೋಗಿದೆ. ಹೌದು, ಜಾನ್ವಿ ಗಂಡ ಮತ್ತು ಎರಡನೇ ಹೆಂಡತಿ ಜಾನ್ವಿ ಮಗನಿಗೆ ಹೆದರಿಸಿದ್ದಾರೆ. ನಿಮ್ಮಮ್ಮ ಬಾಯಿ ಮುಚ್ಕೊಂಡಿದ್ರೆ ಸರಿ, ಕಲರ್ಸ್ ಕನ್ನಡದಲ್ಲಿ ನಮ್ಮ ಬಗ್ಗೆ ಮಾನ ಹರಾಜು ಮಾಡಿದ್ರೆ, ಇನ್ನುಳಿದಿದ್ದಂತೆ ಏನೇನೋ ಮಾತಾಡಿದ್ರೆ ನಾವು ಕೂಡ ಲೀಗಲ್ ಆಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗತ್ತೆ, ನಿಮ್ಮಮ್ಮನ ಮೇಲೆ ಕೇಸ್ ಹಾಕಬೇಕಾಗತ್ತೆ. ಅಷ್ಟೇ ಅಲ್ಲದೆ ನಿಮ್ಮಮ್ಮನ ಇನ್ನೊಂದಷ್ಟು ವಿಚಾರಗಳನ್ನು ನಾವು ಕೂಡ ಟಿವಿ ಮುಂದೆ ಕೂತು ಮಾತನಾಡಬೇಕಾಗತ್ತೆ. ನಿಮ್ಮಮ್ಮನ ಮಾನ ಮರ್ಯಾದೆಯನ್ನು ನಾವು ಕೂಡ ಹರಾಜಾಗ್ತೀವಿ. ಒಂದಷ್ಟು ಆಡಿಯೋಗಳು ನಮ್ಮ ಹತ್ರನೂ ಇದೆ, ಆ ಆಡಿಯೋವನ್ನು ನಾವು ಕೂಡ ರಿಲೀಸ್ ಮಾಡಬೇಕಾಗತ್ತೆ ಅಂತ ಹೆದರಿಸಿದ್ದಾರೆ. ಪಾಪ ಇದನ್ನೆಲ್ಲ ಕೇಳಿಸ್ಕೊಂಡ ಜಾನ್ವಿ ಮಗ, ಜಾನ್ವಿಯ ಆಪ್ತ ಸ್ನೇಹಿತೆ, ಜಾನ್ವಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಆಕೆಗೆ ಬಟ್ಟೆಯನ್ನು ಕಳಿಸ್ತಾ ಇದ್ದಿದ್ದು ಅವರ ಪರ್ಸನಲ್ ಡಿಸೈನರ್, ಮತ್ತು ಜಾನ್ವಿ ಹೊರಗಡೆ ಬಂದಾಗ ಕೂಡ ಅವರನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡಿದಂಥ ಲೇಡಿ, ಇದೆಲ್ಲವನ್ನು ಕೂಡ ಕಲರ್ಸ್ ಕನ್ನಡದವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪರ್ಸನಲ್ ಡ್ಯಾಮೇಜ್ ಸಿಕ್ಕಾಪಟ್ಟೆ ಆಗ್ತಾ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾನ್ವಿ ಅವರಿಗೆ ಸೂಕ್ಷ್ಮವಾಗಿ ಏನು ಮಾತಾಡಬೇಡಿ ಅಂತ ಹೇಳಿ ಅಂದ ಮೇಲೇನೆ ಜಾನ್ವಿ ಗಂಡನ ಬಗ್ಗೆ, ಸೌತಿ ಬಗ್ಗೆ ಏನೂ ಮಾತಾಡಲಿಲ್ಲ. ಆದರೆ ಕ್ಲಿಯರ್ ಆದಂಥ ಪಿಕ್ಚರ್ ಏನು ಗೊತ್ತಿರಲಿಲ್ಲ ಜಾನ್ವಿಗೆ. ಹೊರಗಡೆ ಏನೆಲ್ಲ ರಾಮಾಯಣ ರಂಪ ನಡೆದೋಗಿದೆ, ಏನೆಲ್ಲ ಬೆದರಿಕೆಯನ್ನು ತನ್ನ ಮಾಜಿ ಗಂಡ ಮತ್ತು ಸೌತಿ ಹಾಕಿದ್ದಾರೆ ಅಂತ. ಬಿಗ್ ಬಾಸಿಂದ ಹೊರಗೆ ಬರ್ತಾ ಇದ್ದ ಹಾಗೇನೆ ಕಂಪ್ಲೀಟ್ ಆದ ಚಿತ್ರಣ ಜಾನ್ವಿ ಗೊತ್ತಾಗಿದೆ. ತನ್ನ ಗಂಡ ವೇದಿಕೆಯಲ್ಲಿ ಕೂತು ಏನೆಲ್ಲ ಮಾತನಾಡಿದ್ದಾನೆ, ತನ್ನ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾನೆ, ಇಲ್ಲ ಸಲ್ಲದ ಆರೋಪ ಮಾಡಿದ್ದಾನೆ ಮತ್ತು ಏನೆಲ್ಲ ಬೆದರಿಕೆಯನ್ನು ಹಾಕಿದ್ದಾನೆ, ಮಗ ಇದರಿಂದ ಹೇಗೆ ಡಿಸ್ಟರ್ಬ್ ಆಗಿದ್ದಾರೆ, ತಾನು ಹೊರಗಡೆ ಹೆಂಗೆ ಪೋಟ್ರೆ ಆಗಿದ್ದೀನಿ ಅನ್ನೋದು ಜಾನ್ವಿ ಗೊತ್ತಾಗಿದೆ. ಇದೆಲ್ಲವೂ ಜಾನ್ವಿ ಗೊತ್ತಾಗ್ತಾ ಇದ್ದ ಹಾಗೇನೆ ರೊಚ್ಚಿಗೆದ್ದಿದ್ದಾರೆ. ನಾನು ಮಾತಾಡೋದಕ್ಕೆ ರೆಡಿ ಇದ್ದೀನಿ,
ಮಾತಾಡ್ತೀನಿ, ನೀವು ಮಾತಾಡೋದಕ್ಕೆ ರೆಡಿ ಇರಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸೌತಿಗೆ ಬಾಯಿಗೆ ಬಂದಂಗೆ ಉಗ್ದಿದ್ದಾರೆ. ನನ್ನ ಗಂಡನೇ ಪಟಾಯಿಸ್ಕೊಂಡು ನನ್ನ ಸ್ನೇಹಿತೆ ಥರನೇ ಇದ್ದು ಎಷ್ಟು ದುರಂಕಾರ ಇರಬೇಡ ನಿನಗೆ, ನಿಮ್ಮಿಬ್ರದ್ದು ಕಂಪ್ಲೀಟ್ ಆದಂಥ ಪಿಕ್ಚರನ್ನು ನಾನು ಬಿಚ್ಚಿಡ್ತೀನಿ ಅಂತ ಹೇಳಿದ್ದಾರೆ. ಲೀಗಲ್ ಆಗಿ ನಾನು ಕೂಡ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನನಗೆ ಸುಮ್ಮನೆ ಟಾರ್ಚರ್ ಮಾಡಿದ್ರೆ ಅಥವಾ ನನ್ನ ಬಗ್ಗೆ ಸುಮ್ಮನೆ ಎಲ್ಲೆಲ್ಲೋ ಕೂತು ಮಾತಾಡಿದ್ರೆ, ನಾನು ಇಲ್ದಿದ್ದಾಗ ನನ್ನ ಹೆಸರು ಹೇಳ್ಕೊಂಡು ನೀವು ಮಾತಾಡಿರೋದು ಸರಿಯಲ್ಲ. ನಾನು ಕೂಡ ನಿಮ್ಮ ಬಗ್ಗೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಜಾನ್ವಿ, ಇಲ್ಲಿಗೆ ನಾನು ಇದನ್ನು ಸುಮ್ಮನೆನೂ ಬಿಡಲ್ಲ, ನಾನು ಕೂಡ 2ನೇ ಮದುವೆ ಆಗ್ತೀನಿ. ಇವತ್ತೆಲ್ಲ ನಾಳೆ 2ನೇ ಮದುವೆ ಆಗಬೇಕು ಅನ್ನೋದನ್ನು ನಿರ್ಧರಿಸಿದ್ದೇನೆ. ಆದರೆ ನಿಮ್ಮ ಥರ ಕದ್ದು ಮುಚ್ಚಿ ಇನ್ಯಾರನ್ನೋ ಸ್ನೇಹಿತರನ್ನ ಪಟಾಯಿಸ್ಕೊಂಡಾಗಲ್ಲ. ನಾನು ನನ್ನ ಮಗನ ಪರ್ಮಿಷನ್ ತಗೊಂಡು ನಾನು ಮದುವೆ ಆಗ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಜಾನ್ವಿಗೆ ಹೊರಗಡೆ ತನ್ನ ಗಂಡ ಇಷ್ಟೆಲ್ಲ ರಾಮಾಯಣ ರಂಪ ಮಾಡಿರೋದು ಗೊತ್ತಿರಲಿಲ್ಲ. ತೇಜೋವಧೆ ಮಾಡಿರೋದು ನೋಡಿ ನಿಜವಾಗ್ಲೂ ಸಿಟ್ಟು ಬಂದಿದೆ. ಈ ಕಾರಣಕ್ಕಾಗಿ ಜಾನ್ವಿ ಎಲ್ಲವನ್ನ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಜಾನ್ವಿ ಮಾಜಿ ಗಂಡ ಮತ್ತು ಸೌತಿ ಇಬ್ರು ಕಾನೂನಾತ್ಮಕವಾಗಿ ಒಂದಷ್ಟು ಸಂಕಷ್ಟವನ್ನು ಎದುರಿಸಬಹುದು. ಯಾಕಂದರೆ ಜಾನ್ವಿ ಎಲ್ಲವನ್ನ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿಗೆ ಬಿಗ್ ಬಾಸಿಗೆ ಹೋಗಿ 2 ಸಂಸಾರಗಳ ಜಗಳ ಇದೀಗ ಹಾದಿರಂಪ ಬೀದಿರಂಪ ಆಗಬಹುದಾದ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.